ನಮ್ಮ ಕನಸಿನ ಒಂದು ಭಾಗ ನಮ್ಮಿಂದ ದೂರವಾಗಿದೆ. ಆದರೆ ನಾವು ನಮ್ಮ ಕಲ್ಪನೆ ಮತ್ತು ಕೆಲಸಗಳಿಂದ ನಿಮ್ಮನ್ನು ಶಾಶ್ವತವಾಗಿ ನಮ್ಮೊಂದಿಗೆ ಜೀವಂತವಾಗಿರಿಸಿಕೊಳ್ಳುತ್ತೇವೆ. ಜೀವನದ ಈ ಆಟದಲ್ಲಿ ಎಲ್ಲರೂ ಆಟಗಾರರೇ. ಈ ಆಟದಲ್ಲಿ ಒಂದು ಗೆಲ್ತಾರೆ, ಇಲ್ಲ ಸೋಲ್ತಾರೆ. ಆದರೆ ಆಟ ಆಡೋಕೆ ಹಂಬಲಿಸ್ತಾ ಇರೋ ಆಟಗಾರನಿಗೆ ಅವಕಾಶನೇ ಸಿಗದೆ ಹೋದಾಗ ಅತೃಪ್ತರು ಪಕ್ಷ ಬಿಟ್ಟು ಹೋಗಬಹುದು. ಯಾರು ರೀ ಮಾತ್ರೆ ತಗೊಳ್ಳಿ. ಅಲ್ಲಿಡಮ್ಮ. ಸ್ನಾನಕ್ಕೆ ಹೋಗಲ್ವೇನೋ? ಹೋಗ್ತೀನಮ್ಮ. ಅಣ್ಣ, ಇವತ್ತು ಫುಟ್ಬಾಲ್ ಮ್ಯಾಚ್ ನಾವೇ ಗೆದ್ದಿದ್ದು. ಹೇ, ಕಂಗ್ರ್ಯಾಚುಲೇಷನ್ಸ್. ಮೊದಲು ಅಪ್ಪನ ಆಶೀರ್ವಾದ ತಗೋ, ಹೋಗು. ಅಪ್ಪ ಆಶೀರ್ವಾದ ಮಾಡಿ. ಲಾಸ್ಟ್ ಮಿನಿಟ್ ಗೋಲ್ ನಾನೇ ಹೊಡೆದಿದ್ದು. ಒಳ್ಳೇದಾಗ್ಲಿ ಕಣೋ. ಅಮ್ಮ ಇಲ್ಲಪ್ಪ, ಜೋಬಲ್ ಇದೆ. ಅಮ್ಮ? ಅಲ್ಲೆಲ್ಲೋ ಇರ್ತಾಳೆ. ಅಮ್ಮ? ಹಾಯ್ ಅಣ್ಣ. ಏಯ್, ಎಲ್ಲಿಗಪ್ಪ ಹೊರಟೆ? ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಅಲ್ವಾ, ಅದಕ್ಕೆ ಹೋಗಿ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರ್ತೀನಿ. ಸರಿ, ಬೇಗ ಬಂದ್ಬಿಡು ಆಯ್ತಾ? ಓಕೆ ಅಣ್ಣ, ಬಾಯ್. ಬೇಗ ಬಂದ್ಬಿಡೋ, ಅಲ್ಲಿ ಇಲ್ಲಿ ಸುತ್ತಕ್ ಹೋಗ್ಬೇಡ. ಆಯ್ತಮ್ಮ. ನರೇನ್, ಹೇಗಿದ್ದೀರಾ? ಚೀರಪ್ ನರೇನ್, ಸ್ಪೋರ್ಟ್ಸ್ ಮನ್. ನೀವು ಆ್ಯಕ್ಟಿವ್ ಆಗಿರಬೇಕು. ಏನಾಗಿಲ್ಲ ನಿಮಗೆ. ಇನ್ 2 ಡೇಸಲ್ಲಿ ಡಿಸ್ಚಾರ್ಜ್ ಮಾಡಿಕೊಡ್ತೀನಿ. ಮನೆ ಕರ್ಕೊಂಡೋಗಿ. ಥ್ಯಾಂಕ್ ಯು ಸರ್. ಇನ್ಮೇಲೆ ಹುಷಾರಾಗಿ ಓಡಾಡೋ. ಈಗ ತಾನೇ ಹುಷಾರಾಗಿದೀಯಾ, ಹೋಗ್ ಮಲ್ಗಪ್ಪ. ಹಾಮ, ಇನ್ನೇನು ಆಯಿತು. ಶಿಟ್. ಇವ್ರದ್ದಿದೆ ಆಯ್ತು. ಟೈಮ್ ಆಯ್ತು, ಹೋಗ್ಲಿ ಬಿಡು. ಇನ್ನೇನು ಮಾಡೋಕ್ಕಾಗಲ್ಲ. ಬಾಯ್, ನಾನು ಮಲಗ್ತಾ ಇದ್ದೀನಿ. ಗುಡ್ ನೈಟ್. ನೀನು ಮಲ್ಕೊಳ್ಳೋ. ಏನಪ್ಪ, ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ಯಾ ಪೇಪರೆಲ್ಲ ಇಟ್ಕೊಂಡು? ಏನಿಲ್ಲ ಅಣ್ಣ, ಇಲ್ಲೇನೋ ಬ್ರೆಡ್ ಕ್ಲಾಟ್ ಆದಂಗಿದೆ ನೋಡು. ಏ ಹೌದು, ಆಗಿದೆ. ಏನೂ ಆಗಿರಲ್ಲ ಬಿಡು, ಚಿಕ್ಕ ಬ್ಲಡ್ ಕ್ಲಾಟ್ ಆಗಿರುತ್ತೆ. ನಾಳೆ ಡಾಕ್ಟರ್ ಹತ್ರ ತೋರಿಸೋಣ. ಏನು ಯೋಚನೆ ಮಾಡಬೇಡ. ಕಮಾನ್. ಯಾ.
ನರೇನ್ ನರೇನ್ ಏನಾಯ್ತು? ಹೇ, ಎದ್ದೇಳು ಅಪ್ಪ. ಅಮ್ಮ! ನರೇನ್ ಏನಾಯ್ತು? ಏನಾಯ್ತು ಪುಟ್ಟ? ಏನಾಯ್ತು? ಏನಾಯ್ತು ಏನಾಯ್ತು ಮಗುಗೆ? ಏನಪ್ಪ? ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನನ್ನ ಮಗುಗೆ ಏನಪ್ಪ ಮಾಡು? ಪೊನ್ನಪ್ಪ ಆಂಬುಲೆನ್ಸ್ ಫೋನ್ ಮಾಡು. ಕಣ್ಬಿಡು ಕಣ್ಬಿಡು ಮಗನೇ. ದೇವ್ರೆ, ನನ್ನ ಮಗನ ಕಾಪಾಡಪ್ಪ. ಅಯ್ಯೋ ದೇವ್ರೆ, ಯಾಕೆ ಹಿಂಗಾಯ್ತಪ್ಪ? ಯಾರು ತಪ್ಪಿದ್ರು? ಅಯ್ಯೋ ದೇವ್ರೆ, ನನ್ನ ಮಗುಗೆ ಏನಪ್ಪ ಮಾಡು? ಪೊನ್ನಪ್ಪ ಆಂಬುಲೆನ್ಸ್ ಫೋನ್ ಮಾಡು. ಪೊನ್ನಪ್ಪ ಆಂಬುಲೆನ್ಸ್ ಫೋನ್ ಮಾಡು. ಪೊನ್ನಪ್ಪ. ಯಾವತ್ತೂ ಏನನ್ನೂ ನಿನ್ನ ಹತ್ರ ಕೇಳಿಲ್ಲಪ್ಪ. ನನ್ನ ಮಗನ್ ಉಳಿಸ್ಕೊಟ್ಬಿಡಪ್ಪ, ಉಳಿಸ್ಕೊಡು. ಪೊನ್ನಪ್ಪ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪೊನ್ನಪ್ಪ, ನಾವು ಉಳಿಸ್ಕೊಳಕ್ಕಾಗಲಿಲ್ಲ. ನರೇನ್ಗೆ ಆಕ್ಸಿಡೆಂಟ್ನಲ್ಲಿ ಕಾಲಿಗೆ ಆಗಿರೋ ಗಾಯನ ಸಾಮಾನ್ಯ ಅಂತ ನಿರ್ಲಕ್ಷಿಸ್ತಾರೆ. ಕೆಲವು ದಿನಗಳ ನಂತರ ಅದೇ ಗಾಯ ಪಲ್ಮನರಿ ಎಂಬಾಲಿಸಮ್ ಅನ್ನೋ ರಕ್ತ ಹೆಪ್ಪುಗಟ್ಟುವಿಕೆ ತೊಂದರೆಗೆ ಈಡಾಗತ್ತೆ. ಇದರಿಂದ ನರೇನ್ ಸಾವನ್ನಪ್ತಾನೆ. ಅವನ ಜೊತೆ ಅವನು ಕಂಡಿದ್ದ ಸಾವಿರಾರು ಕನಸುಗಳು ಮಾಸಿ ಹೋಗತ್ತೆ. ಟೀ ತಗೊಳ್ಳಿ. ಅಪ್ಪ ಟೀ ತಗೊಳ್ಳಿ. ತಗೊಳ್ತೀನಪ್ಪ. ಪೊನ್ನಪ್ಪ, ನಾವು ಊರಿಗೆ ಹೋಗೋಣ ಅಂತಿದ್ದೀವಪ್ಪ. ಈ ಮನೆಯಲ್ಲಿ ಅವನು ಓಡಾಡಿದ ಜಾಗ ತುಂಬ ನೆನಪು ಕಾಣುತ್ತೆ ಕಣೋ. ಅದಕ್ಕೆ ನಾವಿಬ್ಬರು ಊರಿಗೆ ಹೋಗ್ತೀವಿ, ಅಲ್ಲೇ ಇರ್ತೀವಿ. ಅಪ್ಪ ನೀವು ಹೋಗ್ಬೇಡಿ ಅಂತ ಹೇಳ್ತಿಲ್ಲಪ್ಪ, ಆದರೆ ನಿಮ್ಮಿಬ್ಬರನ್ನ ಬಿಟ್ಟು ನಾವಿಲ್ಲಿ ಇರೋದಾದ್ರೂ ಹೇಗೆ? ನಿಮ್ಮನ್ನು ಬಿಟ್ಟು ಹೋಗ್ತಿಲ್ಲ, ಆದರೆ ನಮ್ಮನ್ನು ಬಿಟ್ಟು ಹೋಗಿರೋ ನೆನಪು ನಮ್ಮನ್ನು ತುಂಬ ಕಾಡ್ತಿದೆ ಕಣೋ. ಅವನ ನೆನಪಿಗೆ ಬಂದರೆ ಸಂಕಟ ಆಗ್ತಿಲ್ಲ ಕಣೋ. ಊರಲ್ಲಾದರೆ ತೋಟ, ಕೆಲಸದವರು, ಏನೋ ಸ್ವಲ್ಪ ಬೇರೆ ಥರ ಮನಸ್ಸು ನಿರಾಳ ಆಗತ್ತೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಅಪ್ಪ, ಸರಿಯಪ್ಪ, ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ರೀ, ಯಾಕೆ ಒಬ್ರೇ ಕೂತಿದ್ದೀರಾ? ಏನೂ ಇಲ್ಲ ಕಣೆ, ಅಪ್ಪ ಅಮ್ಮ ಊರಿಗೆ ಹೋಗ್ತಿದಾರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಸರಿ, ಅಪ್ಪ ಅಮ್ಮ ಊರಿಗೆ ಹೋಗ್ತೀನಿ ಅಂದಾಗ ನೀನು ಯಾಕೆ ಹೋಗ್ಲಿ ಅಂದೆ? ಮೊದಲೇ ತುಂಬಾ ನೋವಲ್ಲಿದ್ದಾರೆ. ಅವ್ರ ಮನ್ಸಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲಿ ಇರ್ಲಿ ಬಿಡಿ. ಅದ್ ಸರಿ, ನಮ್ಮ ಪಾಪುನ ಅಪ್ಪ ಅಮ್ಮನ ಜೊತೆ ಕಳ್ಸ್ಕೊಟ್ರೆ ಹೇಗಿರುತ್ತೆ? ಏನ್ ಮಾತಾಡ್ತಿದ್ಯಾ ಸುಚಿ? ಪಾಪು ಇನ್ನು ಚಿಕ್ಕವಳು, ಅವಳನ್ನ ಹೇಗ್ ನೋಡ್ಕೋತಾರೆ? ನಿಮ್ಮಿಬ್ರು ಚಿಕ್ಕವರಿಂದಾನೇ ರೀ ಅವ್ರು ಬೆಳೆಸಿರೋದು. ಆ ಪಾಪು ಏನು ಅವ್ರಿಗೆ ಕಷ್ಟ ಆಗಲ್ಲ. ಸರಿ, ನೀನೇನ್ ಮಾಡ್ತೀಯಾ? ನನ್ ಕತೆ ಬಿಡಿ, ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ. ನನ್ಗೇನು ಗೊತ್ತಾಗ್ತಾ ಇಲ್ಲ. ನಿನ್ಗೆ ಹೇಗನ್ಸುತ್ತೋ ಹಾಗೆ ಮಾಡು. ಕನಸು ನೂರಾರು ಆಸೆ, ದೂರಾದ ನೋವು ಎದೆಯಲಿ, ನೀನೇ ಎಲ್ಲ ಬೇರೇನೂ ಇಲ್ಲ ನನಗಿನ್ನು ಈ
ಜಗದಲ್ಲಿ ನೆನಪುಗಳೇ ಕೊನೆವರೆಗೂ ಬಾಳಿಗೆ ಆಸರೆ ಮನದ ಮುಗಿಲಿನಲ್ಲಿ ಕಾರ್ಮೋಡ ತುಂಬಿ ಕಂಬನಿಯಾಗಿ ಜಾರಿದೆ. ನಾವೇನು ಬರ್ತೀವಪ್ಪ. ಸರಿನಪ್ಪ. ಜೋಪಾನ. ಬಾರ ಇದೆ, ನಾನು ಮನೆ ತಗೋತೀನಪ್ಪ. ಕಡೆ ಜೋಪಾನಮ್ಮ. ಇಲ್ಲಿ ಯಾಕೆ ನಿಂತಿದ್ದೀರಾ? ಒಳಗಡೆ ಬನ್ನಿ. ಏನ್ರಿ ನೀವು ಕುಂತಲ್ ಕೂರ್ತೀರಾ, ನಿಂತಲ್ ನಿಲ್ತೀರಾ? ಹಿಂಗೆ ಯೋಚನೆ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನು? ನನ್ಗೇನು ಗೊತ್ತಾಗ್ತಿಲ್ಲ ಸುಚಿ, ಏನ್ ಮಾಡ್ಬೇಕು ಅಂತ. ಇಲ್ಲೇ ಇದ್ಬಿಟ್ರೆ ಹುಚ್ಚ ಆಗ್ತೀನೇನೋ ಅನ್ನಿಸ್ತಿದೆ ನನಗೆ. ಸರಿ, ಒಂದು ಕೆಲಸ ಮಾಡಿ, ಒಂದು 4 ದಿನ ಊರಿಗೆ ಹೋಗ್ಬಿಟ್ಟು ಬನ್ನಿ. ಅಲ್ಲಿದ್ರೆ ನಿಮ್ಮ ಮನಸ್ಸು ಚೇಂಜ್ ಆಗತ್ತೆ. ನೀನೊಬ್ಬಳನ್ನೇ ಬಿಟ್ಟು ನಾನು ಹೇಗೆ ಹೋಗ್ಲಿ? ಪದೇ ಪದೇ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಹೋಗಿ ಬನ್ನಿ, ನಾನಿಲ್ಲಿ ಇರ್ತೀನಿ. ಸರಿ. ಅಪ್ಪ, ನಾವು ಹೀಗೆ ಕೂತ್ರೆ ಆಗಲ್ಲಪ್ಪ. ಏನು ಮಾಡಬೇಕು ಅಂತೀಯಾ? ಅಪ್ಪ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಹೇಗಿದ್ರು ನಮ್ಮ ಹತ್ರ ಜಾಗ ಇದೆ. ಸೊ ಅಲ್ಲೊಂದು ದೊಡ್ಡ ಫುಟ್ಬಾಲ್ ಗ್ರೌಂಡ್ ಮಾಡೋಣ. ಸೊ 100 ಜನ ಮಕ್ಕಳು ಬರ್ತಾರೆ, ಆಟ ಆಡ್ತಾರೆ. ಅವರಲ್ಲೇ ನಮ್ಮ ನರೇನ ಕಾಣ್ಬೋದಲ್ವಾ? ಕಾಮಿನಿ, ಕೇಳಿದೆ ಅವನು ಹೇಳಿದ್ದು? ಕೇಳ್ದೆ. ಅಲ್ಲಪ್ಪ, ನಮಗಿರೋದು ಅದೊಂದೇ ಆಸ್ತಿ. ಅದರಲ್ಲಿ ನೀನು ಫುಟ್ಬಾಲ್ ಗ್ರೌಂಡ್ ಮಾಡಿಬಿಟ್ರೆ ನಿನಗಾಗಲೇ ಒಂದು ಮಗು ಇದೆ, ಸಂಸಾರ ಇನ್ನೂ ಬೆಳೆಯುತ್ತೆ. ಮುಂದೆ ನೀನೇನು ಮಾಡ್ತೀಯಪ್ಪ? ಅಲ್ಲಪ್ಪ, ನನಗೆ ನಿಮ್ಮಿಬ್ರಿಗಿಂತ ದೊಡ್ಡ ಆಸ್ತಿ ಏನಿಲ್ಲಪ್ಪ. ಸರಿ ಕಣೋ, ನಿನ್ನಿಷ್ಟ ಬಂದಾಗೆ ಮಾಡು. ಮಾಡು, ದೇವರಿದ್ದಾನೆ, ಮಾಡೋ. ರೈಟ್, ಗೋ ಹೆಡ್. ಸರಿಪ. ಸಮೃದ್ಧ, ನಿನ್ಗೆ ಹೇಳ್ದಾಗೆ ಫುಟ್ಬಾಲ್ ಗ್ರೌಂಡ್ನ ಇಲ್ಲೇ ಮಾಡೋಣ ಅಂತ ಇದ್ದೀನಿ ಕಣೋ. ಬೇರೆ ಯಾರಿಗೋ ಕೇಳೋ ಬದಲು ನೀನೇ ಎಂಜಿನಿಯರ್ ಅಲ್ವಾ, ಏನು ಹೇಳ್ತೀಯಾ? ಇರೋ ಕೆಲಸ ಎಲ್ಲ ಬಿಟ್ಟಿದ್ದಲ್ಲ ಯಾಕೋ ನಿಂಗೆ ಈ ಜಾಗದಲ್ಲಂತೂ ಮಾಡೋಕ್ಕಾಗಲ್ಲ ಕಣೋ. ಈ ಆಸೆ ಎಲ್ಲ ಬಿಟ್ಬಿಡು. ಹಾಗಲ್ಲ ಕಣೋ, ಏನೋ ಕನ್ಸು ಕಾಣ್ತಿದ್ದೀನಿ, ಮಾಡಲೇಬೇಕು ಅಂತ. ಇದೆಲ್ಲ ಫುಟ್ಬಾಲ್ ಗ್ರೌಂಡ್ನ ಪರ್ಮಿಷನ್ಗಾಗಿ ಸಂಬಂಧಪಟ್ಟ ಇಲಾಖೆಗೆ ಪೊನ್ನಪ್ಪ ಭೇಟಿ ನೀಡ್ತಾನೆ. ನೋಡಿ ಮಿಸ್ಟರ್, ನೀವು ಮಾಡಕ್ಕೆ ಹೊರಟಿರೋ ಕೆಲಸ ತುಂಬಾ ಚೆನ್ನಾಗಿದೆ. ಬಟ್ NOC ಹಾಗೆ ಸುಮ್ಮನೆ ಕೊಡ್ಲಿಕ್ಕೆ ಬರೋದಿಲ್ಲ. ನಮಗೆ ಕೊಡಬೇಕಾಗಿರೋದು ಕೊಟ್ಟರೆ ನಿಮ್ಮ ಕೆಲಸನೂ ಈಸಿ ಆಗುತ್ತೆ, NOCನೂ ಸಿಗುತ್ತೆ. ಸರ್ ಏನು ಮಾತಾಡ್ತಿದ್ದೀರಾ ಸರ್? ನಾವು ಮಾಡ್ತಿರೋ ಕೆಲಸದ ಹಿಂದಿನ ಉದ್ದೇಶ ಏನು ಅಂತ ಆದರೂ ಗೊತ್ತಾ ಸರ್? ನೋಡಿ, ನಿಮ್ಮ ಉದ್ದೇಶ ಏನೇ ಆಗಿರ್ಬೋದು, ನಮ್ಗದು ಬೇಕಾಗಿಲ್ಲ. ಬಟ್ ನಮಗೆ ಕೊಡಬೇಕಾಗಿರೋದು ನೀವು ಕೊಡಲೇಬೇಕು. ಕೊಟ್ಟರೆ ನಿಮ್ಮ ಕೆಲಸ ಸಲೀಸಾಗುತ್ತೆ, ಇಲ್ಲ ಅಂದರೆ ನಿಮ್ಮ ಇಷ್ಟ.
ಛೇ, ಏನಿದು ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ. ನರೇನ್, ಅದೇನೇ ಬಂದರೂ ಫುಟ್ಬಾಲ್ ಗ್ರೌಂಡ್ನ ನಾನು ಮಾಡೇ ಮಾಡ್ತೀನಿ. ನಿನ್ನ ಹೆಸರನ್ನ ಅಮರವಾಗಿರಿಸ್ತೀನಿ. ಪುನಪ್ಪ, ನೀನು ಹೋಗಿದ ಕೆಲಸ ಏನಾಯ್ತು? ಅರೆ, ಮಗು ಅಳ್ತಾ ಇದೆ, ಹೋಗಿ ನೋಡಿ, ನಾವು ಬಡಿಸ್ಕೊಳ್ತೀವಿ. ಇರು ಪುಟ್ಟ, ಬಂದೆಪ್ಪ. ಏ ಪೊನ್ನಪ್ಪ, ಯಾಕೋ ಏನಾಯ್ತು? ಹೋಯ್ತಿದ್ಯಪ್ಪ? ಹೊಟ್ಟೆ ನೋಯ್ತಾ ಇದೆಯಾ? ಹೌದಪ್ಪ. ಅಯ್ಯೋ ದೇವ್ರೆ. ನಥಿಂಗ್ ಪೊನ್ನಪ್ಪ, ಡೋಂಟ್ ವರಿ. ಕಿಡ್ನಿಲಿ ಒಂದು ಚಿಕ್ಕ ಸ್ಟೋನ್ ಆಗಿದೆ. ನೀರು ಕುಡೀರಿ, ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ. ಟೈಮ್ ಟು ಟೈಮ್ ಊಟ ಮಾಡಿ. ಭಗವಂತ, ಏನಪ್ಪ ಇದು? ಕಷ್ಟ ಮೇಲೆ ಕಷ್ಟ ಕೊಡ್ತಾ ಇದ್ದೀನಿ. ಯಾವಾಗ ಇದೆಲ್ಲ ಸರಿ ಹೋಗೋದು? ಬರ್ಕೊಡೋ ಟ್ಯಾಬ್ಲೆಟ್ಸ್ ತಗೊಳ್ಳಿ, ಎವ್ರಿಥಿಂಗ್ ವಿಲ್ ಬಿ ಓಕೆ. ಇಫ್ ನಾಟ್, ಒಂದು ಸ್ಮಾಲ್ ಮೈನರ್ ಆಪರೇಷನ್ ಮಾಡಬೇಕಾಗುತ್ತೆ. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಓಕೆ. ಓಕೆ, ಚೀರ್ ಅಪ್. ಓಕೆ ಬಾಪ, ಹೋಗೋಣ. ಹಲೋ, ಎಸ್, ನಮಸ್ಕಾರ ಸರ್. ಈ ನಡುವೆ ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ನಿಂದ ಪೊನ್ನಪ್ಪಂಗೆ ಒಂದು ಕರೆ ಬರುತ್ತೆ. ತಮ್ಮ ಬೆಂಬಲನ ಸೂಚಿಸ್ತಾರೆ. ಹಾಗೆ ಜಗದೀಶ್ ಎಂಬ ಮಾಜಿ ಫುಟ್ಬಾಲ್ ಆಟಗಾರನ ಬಗ್ಗೆ ತಿಳಿಸಿ ಅವ್ರನ್ನ ಭೇಟಿ ಮಾಡೋಕೆ ಹೇಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಂತರ ಜಗದೀಶ್ ಅವರನ್ನ ಭೇಟಿಯಾಗಿ ಪೊನ್ನಪ್ಪ ತನ್ನ ಉದ್ದೇಶವನ್ನು ತಿಳಿಸ್ತಾನೆ. ಜಗದೀಶ್ ಪೊನ್ನಪ್ಪನ ಕನಸಿನ ಯೋಜನೆ ಬಗ್ಗೆ ಕೇಳಿ ಉತ್ಸಾಹದಿಂದ ತಮ್ಮ ಸಂಪೂರ್ಣ ಅನುಭವವನ್ನು ಬಳಸಿಕೊಂಡು ಪೊನ್ನಪ್ಪನವರ ಕನಸಿನ ಯೋಜನೆಗೆ ಸಹಕಾರಿಯಾಗುವಂತೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಬನ್ನಿ ಸರ್. ಅಪ್ಪ, ಹಾಂ, ಪಂಚಾಯತಿ. ಓ ನಮಸ್ಕಾರ ಸರ್. ನಮಸ್ಕಾರ ಸೋಮಯ್ಯನವರೇ, ನಿಮ್ಮ ಪ್ಲಾನ್ಗೆ ಅಪ್ರೂವಲ್ ಸಿಕ್ಕಿದೆ. ನಿಮ್ಮ ಪ್ಲಾನ್ ತುಂಬ ಚೆನ್ನಾಗಿದೆ. ನಿಮ್ಮ ಪ್ಲಾನ್ಗೆ ಪಂಚಾಯತಿಯಿಂದ ಪರ್ಮಿಷನ್ ಸಿಕ್ಕಿದೆ. ತಗೊಳ್ಳಿ. ತಗೊಳಪ್ಪ. ತಗೊಳ್ಳಿ. ಆ ಪ್ಲಾನ್ದು ಡಾಕ್ಯುಮೆಂಟ್ಸ್ ಕೊಡಿ ಅವ್ರಿಗೆ. ಒಳ್ಳೇದಾಗಲಿ. ನಮ್ಮ ಪಂಚಾಯತಿಯಿಂದ ನಿಮ್ಗೇನೇ ಸಹಕಾರ ಬೇಕಂದ್ರೂ ನಾವಿದ್ದೀವಿ. ಖಂಡಿತ ಸಂಕೋಚ ಬಿಟ್ಟು ಕೇಳಿ. ತುಂಬ ಉಪಕಾರ ಆಯಿತು ಸರ್. ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯೋದಿಲ್ಲ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜಗವೇ ನಿನದು, ಜಲವೊಂದಿರಲು ನುಗ್ಗು ಮುಂದೆ ನೀನು. ನೋವೇ ಇರಲಿ, ಸಾವೇ ಬರಲಿ, ನಿನ್ನ ಮುಂದೆ ನಿಲ್ಲದು. ಕಟ್ಟೋಣ ನಮ್ಮ ಕನಸಿನ ಈ ಹೊಸ ದಾರಿ, ಮುಟ್ಟೋಣ ಗುರಿ ಎತ್ತರ ಶಿಖರವನೇರಿ. ಅಡೆತಡೆಗಳು ನೂರು, ನೀನೆಂದು ಕುಗ್ಗದಿರು. ಜೊತೆಗಿರಲು ನಿನ್ನವರು, ನಿನ್ನ ತಡೆಯೋರು ಇಲ್ಲಿ ಯಾರು. ನಿನ್ನ ಪ್ರತಿಶ್ರಮ ಬೆವರ ಹನಿ, ನಿನ್ನ ಪಾಲಿನ ಗೆಲುವಾಗಿ ನೂರು ಬಾಳಿಗೆ ಬೆಳಕಾಗಲು ಅಮರ ನೀನೆಂದಿಗೂ. ಜಗದೀಶ್, ನೋಡಿಲಿ, ಸಿರಿಂಜಸ್. ಪುನಪ್ಪ, ಇತ್ತೀಚೆಗೆ ನಮ್ಮೂರಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ. ಹೆಚ್ಚಾಗಿ ಮಕ್ಕಳೇ ಬಲಿ ಆಗ್ತಿದ್ದಾರೆ ಇದಕ್ಕೆ. ಈಗ ಪೊನ್ನಪ್ಪನ ಉದ್ದೇಶಕ್ಕೆ ಇನ್ನೊಂದು ಎಳೆ ಬೇಯಿಸ್ಕೊಳ್ಳುತ್ತೆ. ನಾನು ಮಾಡ್ತಾ ಇರೋದು ಫುಟ್ಬಾಲ್ ಗ್ರೌಂಡ್ ಅಷ್ಟೇ ಅಲ್ಲ, ಇದರಲ್ಲಿ ಹಲವಾರು ಮಕ್ಕಳ ಭವಿಷ್ಯ ಬದಲಾಯಿಸೋ ಶಕ್ತಿ ಇದೆ ಅಂತ ತಿಳಿದು ತನ್ನ ಉದ್ದೇಶದಲ್ಲಿ ಇನ್ನಷ್ಟು ದೃಢ ಆಗ್ತಾನೆ. ಸುರಿವ ಮಳೆಗೆ ತಡೆಯಾಗೋ ಈ ಜೀವವೇ
ಸುಡುವ ಮಳೆಗೆ ನೆರಳಾಗೋ ಕೊಡೆಯಾಗಿದೆ. ಸುರಿವ ಮಳೆಗೆ ತಡೆಯಾಗೋ ಈ ಜೀವವೇ, ಸುಡುವ ಮಳೆಗೆ ನೆರಳಾಗೋ ಕೊಡೆಯಾಗಿದೆ. ಕಟ್ಟೋಣ ನಮ್ಮ ಕನಸಿನ ಈ ಹೊಸ ದಾರಿ, ಮುಟ್ಟೋಣ ಗುರಿ ಎತ್ತರ ಶಿಖರವನೇರಿ. ಅಡೆತಡೆಗಳು ನೂರು, ನೀನೆಂದು ಕುಗ್ಗದಿರು, ಜೊತೆಗಿರಲು ನಿನ್ನವರು, ನಿನ್ನ ತಡೆಯೋರು ಇಲ್ಲಿ ಯಾರು. ನಿನ್ನ ಪ್ರತಿಶ್ರಮ ಬೆವರ ಹನಿ ನಿನ್ನ ಪಾಲಿನ ಗೆಲುವಾಗಿ, ನೂರು ಬಾಳಿಗೆ ಬೆಳಗಾಗಲು ಅಮರ ನೀನೆಂದಿಗೂ. ಹೊನ್ನಪ್ಪ, ಅನ್ಕೊಂಡ್ ಕೆಲಸ ಸಾಧಿಸ್ಬಿಟ್ಟೆ. ಕಂಗ್ರ್ಯಾಚುಲೇಷನ್ಸ್. ಇದರಲ್ಲಿ ನಂದೇನಿದೆ, ಎಲ್ಲ ನಿಮ್ಮೆಲ್ಲರ ಸಹಕಾರ. ಭಗವಂತ, ನನ್ನ ಮಗ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟ. ವ್ಯಕ್ತಿ ಎಂದಿಗೂ ಅಮರನಲ್ಲ, ಆದರೆ ಅವನ ವ್ಯಕ್ತಿತ್ವ, ಆಲೋಚನೆಗಳು, ನೆನಪು ಹಾಗೆ ಸಾಧನೆ ಎಂದೆಂದಿಗೂ ಅಮರ. ಹೀಗೆ ಶುರುವಾದ INS ಸ್ಪೋರ್ಟ್ಸ್ ಸೆಂಟರ್ ಸಾವಿರಾರು ಮಕ್ಕಳಿಗೆ ಕ್ರೀಡಾ ತರಬೇತಿಯನ್ನ ನೀಡ್ತಾ ಬರ್ತಿದೆ. ಹಾಗೂ ಇಲ್ಲಿ ತರಬೇತಿ ಪಡೆದ ಹಲವಾರು ಮಕ್ಕಳು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಗೆ ತಯಾರಾಗ್ತಿದ್ದಾರೆ ಮತ್ತು ಭವಿಷ್ಯದಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರನ್ನ ದೇಶಕ್ಕೆ ಕೊಡುಗೆ ನೀಡೋದ್ರಲ್ಲಿ ಅನುಮಾನವೇ ಇಲ್ಲ. INS ಸ್ಪೋರ್ಟ್ಸ್ ಸೆಂಟರ್ನ ಈ ಸಾಧನೆಯ ಹಿಂದಿರುವ ಐಚಟಿರ ಸೋಮಯ್ಯ ಹಾಗೂ ಅವರ ಕುಟುಂಬದ ಕೊಡುಗೆಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಅಸಾಮಾನ್ಯ ಕನ್ನಡಿಗ, ಹೆಮ್ಮೆಯ ಕನ್ನಡಿಗ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಮಕ್ಕಳ ಕ್ರೀಡಾ ಭವಿಷ್ಯವನ್ನು ರೂಪಿಸುವ ಇವರ ಈ ಕಾರ್ಯ ಯಶಸ್ವಿಯಾಗಿ ಸಾಗುತ್ತಲಿರಲಿ ಎನ್ನುವುದೇ ನಮ್ಮೆಲ್ಲರ ಆಶಯ.